ಅಲ್ರಿ ಒಳಗಡೆ ನೋಡಿ ಸರ್, ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನಾ ಹತ್ರ ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀರಾ. ನೀನ್ ಯಾರಾದ್ರೂ ನನ್ಗೇನು ತಿಳ್ಕೋಬೇಕು. ಒಬ್ಬ ಮನುಷ್ಯನ ಈ ರೀತಿ ಇವಾಗ ಟ್ರೀಟ್ ಮಾಡೋಕ್ಕೂ ಮುಂಚೆ ಅವನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ತಿಳ್ಕೋಬೇಕು. ಅಂಡ್ ದಟ್ ಇಸ್ ಬ್ಲಡಿ ಪೊಲೀಸ್ ಡ್ಯೂಟಿ. ಅವಳ ಮಾತು ನಂಬಕ್ಕಾಗತ್ತೆ, ನನ್ನ ಮಾತು ಕೇಳಕ್ಕಾಗಲ್ವಾ? ಅವಳ ಮಾತಿಗೆ ಅಷ್ಟೊಂದು ಸೊಪ್ಪಾಗ್ತಾ ಇದ್ದೀರಲ್ಲ, ಏನಾಗಬೇಕು ಅವಳು ನಿಮ್ಗೆ? ಏನ್ರಾಗಬೇಕು ಅವಳು ನಿಮ್ಗೆ? ಇನ್ನು ಅವಳು ನನಗಾಗ್ಬೇಕು. 7 ರಿಂದ 8 ವರ್ಷ ಅವ್ರ ಜೊತೆ ಸಂಸಾರ ಮಾಡಿರೋ ನಾನು. ಅವಳ ಮಾತು ನಂಬ್ತೀರಾ? ನನಗೆ ಕೇಳಕ್ಕಾಗೋದಿಲ್ವಾ ನಿಮ್ ಕೈಲಿ? ಇಷ್ಟು ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಲ್ಲ. ಮೋಸಗಾತಿ ಅವಳು. ನನ್ನ ದುಡ್ಡನ್ನೆಲ್ಲ ಹೊಡ್ಕೊಂಡೋಗಿ ಹೊಸದಾಗಿ ಜೀವನ ಶುರು ಮಾಡಿದ್ದಾಳೆ. ಅದನ್ನ ಕೇಳೋದಕ್ಕಂತ ಅವಳು ಮನೆ ಮುಂದೆ ಹೋದ್ರೆ ಅವಳು ಮರ್ಯಾದೆ ಹೋಗುತ್ತಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇನೆ. ಅವಳು ಮಾತು ನಂಬಕ್ಕಾಗುತ್ತೆ, ನನ್ನ ಮಾತು ಕೇಳಕ್ಕಾಗಲ್ವಾ? ಇಷ್ಟೊಂದು ಹಗುರವಾಗಿ ಟ್ರೀಟ್ ಮಾಡ್ತಾ ಇದ್ರಲ್ಲ ನನ್ನನ್ನ. ಸತ್ಯ ಏನು ಅಂತ ಗೊತ್ತಾದ್ರೆ ಆಮೇಲೆ ನೀವು ಅದ್ರೋಗ್ಬಿಡ್ತೀರಾ. ನೆನಪಿರ್ಲಿ, ನಿಮ್ಮ ಪೊಸಿಷನ್ ಇರೋದಿಲ್ಲ. ಹೌದು, ನನ್ನನ್ನು ಇಷ್ಟೆಲ್ಲ ಇವಾಗ ನಡ್ಸ್ಕೊತಾ ಇದ್ದೀರಲ್ಲ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ದಿವಾನ್ ಫ್ಯಾಮಿಲಿ ಗೊತ್ತಾ? ಗೌತಮ್ ದಿವಾನ್ ಗೊತ್ತಾ? ಗೊತ್ತು. ಗೊತ್ತಲ್ಲ? ಹಾಗಿದ್ಮೇಲೆ ಅವನ ತಮ್ಮ ಜಯದೇವ್ ದಿವಾನ್ ಹೆಸರನ್ನು ಕೇಳಿರ್ಬೇಕು ನೀವುಗಳು. ಇದೇ ಫೇಸ್ ಕಟ್, ನಾನೇ ಆ ಜಯದೇವ್ ದಿವಾನ್. ಮೆಂಟ್ಲನೇನೋ ದೊಡ್ಡವ್ರ ಹೆಸರು ಹೇಳ್ತಾ ಇದ್ಯಾ? ಯಾರ್ರೀ ದೊಡ್ಡವ್ರ? ನಾನೇ ದೊಡ್ಡವ್ರು ನಿಂತಿಲ್ವಾ ಇಲ್ಲಿ ಮುಂದೆ? ಅಷ್ಟು ಡೌಟ್ ಇರೋ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೋಡ್ರೆ ಬನ್ನಿಲ್ಲಿ. ಅವನು ಮೆಂಟ್ಲೇನೋ ಸರಿ, ಆದ್ರೆ ಆ ಮೆಂಟ್ಲು ಹೇಳೋದು ನಿಜ ಆಗಿದ್ರೆ ದೊಡ್ಡವ್ರ ವಿಷಯ ರೀ, ನಮ್ ಕೆಲಸ ಹೋಗ್ಬಿಡುತ್ತೆ. ಏನ್ ಸರ್ ಮಾಡಿದೆ ಈಗ? ಒಂದ್ಸಲ ಯಾವ್ದಕ್ಕೂ ಕನ್ಫರ್ಮ್ ಮಾಡ್ಕೊಬಿಡೋಣ. ಏನಂದೆ ನೀನು? ಗೌತಮ್ ದಿವಾನ್ ಸರ್ ತಮ್ಮನ ನೀನು? ನಾನೇ. ಹೌದಾ? ಹಾಗಾದ್ರೆ ಆ ಮನೆ ಲ್ಯಾಂಡ್ಲೈನ್ ನಂಬರ್ ಹೇಳು. ತಗೊಳ್ಳಿ, 080 ಮಾಡಿ. ಹಲೋ ಮ್ಯಾಮ್, ಇದು ಗೌತಮ್ ದಿವಾನ್ ಸರ್ ಮನೆನಾ? ಹೌದು, ಯಾರು ಮಾತಾಡ್ತಿರೋದು? ಮ್ಯಾಮ್, ನಾವು ವಿಜಯನಗರ ಸ್ಟೇಷನಿಂದ SI ಶಿವಕುಮಾರ್ ಮಾತಾಡ್ತಿರೋದು ಮ್ಯಾಮ್. ನೀವ್ಯಾರು ಅಂತ ತಿಳ್ಕೊಬೋದಾ? ನಾನು ಶಾಕುಂತಲಾ, ಗೌತಮ್ ದಿವಾನ್ ತಾಯಿ. ಹೇಳಿ, ಏನು ವಿಷಯ? ಶಾಕುಂತಲಾ ಮ್ಯಾಮ್, ನಿಮಗೆ ಹಲೋ ಮಾಮ್. ನಾನು ಜೈ. ಮಾಮ್, ಈ ಪೊಲೀಸ್ನವರು ಏನೋ ಮಿಸ್ಟೇಕ್ ಮಾಡ್ಕೊಂಡು ನನ್ನ ಸ್ಟೇಷನ್ ಅವ್ರಿಗೆ ಎಳ್ಕೊಂಡ್ ಬಂದಿದ್ದಾರೆ ಮಾಮ್. ನಾನು ಜಯದೇವ್ ದಿವಾನ್ ಅಂತ ಎಷ್ಟು ಹೇಳಿದ್ರು ನಂಬ್ತಾ ಇಲ್ಲ ಮಾಮ್. ಮಾಮ್ ಪ್ಲೀಸ್ ಮಾಮ್, ನೀನಾದ್ರೂ ಹೇಳು ಮಾಮ್, ನಾನು ನಿನ್ ಮಗ ಅಂತ ಹೇಳು ಮಾಮ್, ಪ್ಲೀಸ್ ಮಾಮ್. ಮುಂಚೆ ಬಾಯಿಲ್ಲ, ಎಷ್ಟ ಧೈರ್ಯ ನಿನಗೆ? ಯಾಕುಂತಲ್ಲ, ಲೇಡಿ ಮದರ್ ಸೆಂಟಿಮೆಂಟ್ ಇಸ್ ಕ್ಲೋಸ್ಡ್. ನಾನು ಹಣ ಕೊಟ್ಟಿಲ್ಲ ಅಂತ ನನ್ನನ್ನು ಹೇಳ್ಕೊಂಡು ಬಂದಿದ್ದಾಳೆ. ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗು. ಪ್ರಾಣ ಹೋಗುತ್ತಾ? ಹೋಗ್ಲಿ, ಬದುಕಿದ್ಯೇನಾಗ್ಬೇಕು ನೀನು? ಅವ್ರಿಗೆ ಫೋನ್ ಕೊಡು. ಕೊಟ್ಟೆ. ಮಾತಾಡ. ಹೇಳಿ ಮ್ಯಾಮ್. ಸರ್, ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಹೇಳ್ಕೊಂಡು ತಪ್ಪಿಸ್ಕೊಳಕ್ ನೋಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅವನನ್ನು ಹಾಕೊಂಡು ಸರಿಯಾಗಿ ರುಬ್ಬಿ, ಆವಾಗಲೇ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಬರೋದು. ಸರಿ ಮ್ಯಾಮ್.